ಈ ನನ್ನ ತುಂಬಿದ ಸಂಸಾರದಲ್ಲಿ ಯಾವುದೇ ರೀತಿ ಕುಂದುಕೊರತೆ ಬಾರ್ದಿರೋ ಹಾಗೆ ನನ್ನ ಸಂಸಾರವನ್ನ ಸದಾಕಾಲ ರಕ್ಷಿಸುವ ಭಾರ ನಿನ್ನಲ್ಲೇ ಇದೆಯಲ್ಲ. ನನ್ನ ತಂದೆ, ನನ್ನ ಪತಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ಸಮಾಜದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ಅವರನ್ನು ಕಾಪಾಡುವ ಭಾರ ನಿನ್ನಲ್ಲೇ ಇದೆ. ನನ್ನ ಸಂಸಾರವನ್ನ ಸದಾಕಾಲ ಸಂತೋಷವಾಗಿಡಮ್ಮ. ಏನಿವತ್ತು ನನ್ನ ಧರ್ಮಪತ್ನಿಯವರು ವಿಶೇಷವಾದ ರೀತಿಯಲ್ಲಿ ಪೂಜೆ ಮಾಡುತ್ತಿರುವಂತಿದೆ. ನಿಜ ಹೇಳಬೇಕು ಅಂದ್ರೆ ನಾನಿವತ್ತು ದೇವರನ್ನ ವಿಶೇಷವಾಗಿ ಬೇಡಿಕೊಂಡೆ. ಏನು ಅಂತ ತಿಳ್ಕೊಬೋದಾ? ಏನು ಅಂತ ಕೇಳ್ತೀರಲ್ಲ, ನೋಡಿ, ನಾನೊಬ್ಬ ಪೊಲೀಸ್ ಅಧಿಕಾರಿಯ ಬಡವಿಯಾಗಿ ಅವರ ಮಾತನ್ನ ಎಂದೂ ಮೀರಲಾರದೆ ಅವರಿಗೆ ತಕ್ಕ ಸತಿಯಾಗಿ ಮಾಡಬೇಕು. ನನ್ನ ಗಂಡ ಕಾನೂನಿನ ಪರಿಪಾಲಕರಾಗಿ ಕಾನೂನು ತೊಟ್ಟು ಅನ್ಯಾಯವನ್ನು ಮಾಡಲಾರದೆ ಲಂಚದಾಸರ ಕೈ ಚಾಚದೆ ಈ ಸಮಾಜದಲ್ಲಿ ಒಬ್ಬ ಉನ್ನತ ಅಧಿಕಾರಿ ಆಗಬೇಕು ಅಂತ ಆ ದೇವಿಗೆ ಆಶೀರ್ವದಿಸಮ್ಮ ಅಂತ ಹೇಳ್ತಾರೆ. ವೆರಿ ಗುಡ್, ವೆರಿ ಗುಡ್ ವಿದ್ಯಾ. ತುಂಬಾ ಮುಖ್ಯವಾದ ವಿಷಯವನ್ನೇ ನಿನ್ನ ಗಂಡನ ಮುಂದೆ ಪ್ರಸ್ತಾಪಿಸಿ ಬಿಟ್ಟೆ. ಅಂತ ಹಾಗೆ ಒಂದು ಮಾತು ಮಾತ್ರ ನಿಮ್ಗೆ ಯಾವತ್ತೂ ನೆನಪಿರಲಿ, ನಿನ್ನ ಗಂಡ ಇನ್ಸ್ಪೆಕ್ಟರ್ ಅನಂತ್ ಇದ್ದಾನಲ್ಲ, ಅವನು ಲಂಚ ಅನ್ನೋ ಬೇಸಿತನಕ್ಕೆ ಯಾವತ್ತೂ ಕೈ ಹಾಕೋದು. ಮೈಂಡ್ ಇಟ್. ನೀವೇನು ಕೈ ಚಾಚೋದಿಲ್ಲ, ಆದ್ರೆ ಇನ್ನೊಂದು ಅಧಿಕಾರಿಗಳು ನಿಮ್ಮಂತೆ ಇರಬೇಕಲ್ಲ. ಅದು ಅವರವರ ಧರ್ಮ ವಿದ್ಯಾ. ನೋಡು, ಡಿಪಾರ್ಟ್ಮೆಂಟ್ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕೆಟ್ಟ ಹೆಸರು ಇದೆ. ನಾವು ನಿಷ್ಠೆಯಿಂದ ಪ್ರಾಮಾಣಿಕೆಯಿಂದ ಕೆಲಸ ಮಾಡಬೇಕು ಅಷ್ಟೇ. ಆದ್ರೆ ನನ್ನ ಕರ್ತವ್ಯದಲ್ಲಿ ಮಾತ್ರ ನಾನು ಯಾವತ್ತಿಗೂ ಕೂಡ ಈ ಲಂಚನ್ನು ಹೈಸಿತನಕ್ಕೆ ಕೈ ಹಾಕೋಲ್ಲ. ಅದನ್ನ ತಗೊಳ್ಳೋರಿಗೆ ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ಹಣ ಕೊಡಲು ಕರ್ತವ್ಯ ಮುಖ್ಯ ಅಂತ ತೋರಿಸ್ಕೊಡ್ಬೇಡಿ. ಹೋಗ್ಲಿ ಬಿಡಿ, ಬರೀ ಮಾತಿನಲ್ಲಿ ಹೀಗೆ ಇರ್ತೀರೋ ಅಥವಾ ಇವತ್ತು ಯಾರು ಬರ್ತಿದ್ದಾರೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಾ? ಯಾರು ಬರ್ತಿದ್ದಾರೆ ಅಂತ ನಾನು ಹೇಗಮ್ಮ ಮರೀಲಿ? ನಿನ್ನ ಅಣ್ಣ ಪ್ರವಾಸಕ್ಕೆ ಹೋದಾಗಲಿಂದನೂ ಕೂಡ ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಹೇಗಿದ್ದಾರೋ ಎಲ್ಲಿದ್ದಾರೋ, ಅಯ್ಯೋ ಒಂದೇ ಸಮಯ ನನ್ನ ಜೀವ ತಿಂದಿದ್ಯಾ. ಅವನು ಆಲ್ರೆಡಿ ಫೋನ್ ಮಾಡಿದ್ದಾನೆ, ಇವತ್ತು ಹೋಳಿ ಹಬ್ಬ ಅಲ್ವಾ, ಆದಷ್ಟು ಬೇಗ ಬರ್ತೀನಿ ಅಂತ. ಇನ್ನೇನು ಬರ್ಬೇಕಿತ್ತು ಇಷ್ಟು ನಾನಪ್ಪ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೌದಾ? ನಿನ್ ತಂಗಿ ನನ್ನ ಅಣ್ಣ ಹೇಗಿದ್ದಾನೆ ಇನ್ನೂ ಬಂದೇ ಇಲ್ವಲ್ಲ ಅಂತ ಪ್ರತಿದಿನ ನನ್ನನ್ನ ಸತಾಯಿಸಿದ್ಬಿಟ್ಲು ಅಂದ್ರೆ ಏನ್ ಕೇಳ್ತಿ? ನೋಡು, ನನ್ನ ತಂಗಿ ಸ್ವರ್ಗೂದ್ ಬಿಟ್ಟಿದ್ದಾಳೆ ನಾನಿಂದೆ. ಹೌದಣ್ಣ, ನೀನು ನಿನ್ ಮಾತಿಂದೆ ನನಗಂತೂ ಊಟನೇ ಸೇರೋದಿಲ್ಲ. ಅಲ್ಲ, ನನ್ನ ಮುದ್ದು ತಂಗಿ ಮನಸ್ಸೇ ಅಷ್ಟು ಸೂಕ್ಷ್ಮ. ಅದರಲ್ಲೂ ನಿನ್ನಂತ ಪತಿ ಸಿಕ್ಕಿದ್ದು ಅವಳು ಪೂರ್ವ ಜನ್ಮದ ಪುಣ್ಯ. ಅದೆಲ್ಲ ಹೋಗ್ಲಿ, ನೀನ್ ಪ್ರಯಾಣ ಎಲ್ಲ ಸುಖವಾಗಿ ಸಾಕ್ತಿದ್ದಾನೆ. ಸುಖಕರವಾಯ್ತು. ಅಲ್ಲ, ಇವತ್ತು ಏನೋ ಒಂದು ಸ್ಪೆಷಲ್ ಇದೆಯಲ್ಲ. ಸ್ಪೆಷಲ್? ಹೌದು, ಹೋಳಿ ಹಬ್ಬ ಅಲ್ವಾ? ಹೋಳಿ ಹಬ್ಬ. ಹೋಳಿ ಹಬ್ಬ ಅಂದ ತಕ್ಷಣ ನಿನ್ನ ಫ್ರೆಂಡ್ ಪದ್ಮ ಬರ್ತಾಳಲ್ವಾ? ಪದ್ಮ ಬರ್ತಾಳೆ. ಅಂದು ನನ್ನ ಅಣ್ಣನಿಗೆ ಪದ್ಮನ್ ಚಿಂತೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗೇನಿಲ್ಲ ತಂಗಿ, ನನ್ನ ಕಾಲೇಜ್ ಫ್ರೆಂಡ್ ಅಷ್ಟೇ. ಕಾಲೇಜ್ ಫ್ರೆಂಡ್ ಅಂತ ಬರೋದಕ್ಕೆ ಹೇಳಿದ್ದೀನಿ, ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ದೆ. ಹಾಗೆ ನನ್ನ ಫ್ರೆಂಡ್ ಸಂಜಯ್ ಕೂಡ ಬರ್ತಾ ಇದ್ದಾನೆ. ಅಂದಾಗೆ ನೀವಿಬ್ರು ಮಾತಾಡ್ತಾ ಇರ್ತಾರ ಅಥವಾ ಅಣ್ಣ ಪಾಪ ಅಷ್ಟು ದೂರಿಂದ ಬಂದಿದ್ದಾನೆ, ಅವನಿಗೆ ಒಂದ್ ಸ್ವಲ್ಪ ನೀರಾದ್ರೂ ತಂದು ಕೊಡ್ತೀನಿ. ನೀವಿಬ್ರು ಮಾತಾಡ್ತಾ ಇದ್ದಾರೆ. ಅಂದ ಹಾಗೆ ಸದೇಶ್, ನೀನು ಪ್ರವಾಸಕ್ಕಂತ ಹೋಗಿದ್ಯಲ್ಲ ಪತ್ರಿಕೆಯ ಮೂಲಕ. ಹೌದು. ಸೊ ನಿಮ್ಮ ಪತ್ರಿಕೆಯ ಮೂಲ ಉದ್ದೇಶ ಏನು ಅಂತ ತಿಳ್ಕೋಬಹುದಾ? ಮುಖ್ಯವಾದ ವಿಷಯವನ್ನೇ ಚರ್ಚಿಸಿದೆ ನಾನು. ನಮ್ಮ ಪತ್ರಿಕೆಯ ಮೂಲ ಉದ್ದೇಶವಿಷ್ಟೇ, ಸಮಾಜ ಮತ್ತು ಸರ್ಕಾರ ಎರಡು ಬದಲಾಗಬೇಕು. ಪ್ರಜೆಗಳ ಹಿತಾಸಕ್ತಿಯನ್ನ ಮಂತ್ರಿಗಳ ಅರ್ತಿಲ್ಲ, ಮಂತ್ರಿಗಳ ಕುತಂತ್ರವನ್ನ ಪ್ರಜೆಗಳ ಅರ್ತಿಲ್ಲ. ಸಮಾಜ, ಸರ್ಕಾರ, ಪ್ರಜೆ, ಮಂತ್ರಿ ಈ ನಾಲ್ಕು ಸ್ಥಾನಕ್ಕೆ ಒಂದಕ್ಕೊಂದು ನಿಕಟ ಸಂಬಂಧವಿದ್ರು ಒಂದಕ್ಕೊಂದು ಹೋಲದ ಮಾತುಗಳು, ಅದು ಬರೀ ಕನಸು. ಅದಕ್ಕಂತಲೇ ಈ ಹೀನ ದೃಶ್ಯವನ್ನ ಕಂಡು ಎಲ್ಲ ಕಾನೂನು ಕಣ್ಣುಚ್ಚಿಕೊಳ್ಳುತ್ತೇವೆ. ಅದಕ್ಕಂತಲೇ ಇಂಥ ಕುತಂತ್ರವನ್ನು ಅಳಿಯಲು ನಮ್ಮ ದಿನಪತ್ರಿಕೆಯ ಪ್ರತಿನಿಧಿಗಳು
ಸಾಧಿಸುವ ಹೆಗ್ಗುರಿಕೆಯಲ್ಲಿದೆ. ಅದಕ್ಕೆ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಕಾನೂನು ಏನು ಹೇಳುತ್ತೆ ಇನ್ಸ್ಪೆಕ್ಟರ್? ಶಾಂತೇಶ್, ನೀನ್ ತಿಳಿದುಕೊಂಡಿರೋ ಹಾಗೆ ಕಾನೂನು ಯಾವತ್ತೂ ಕಣ್ಮುಚ್ಚಿಕೊಳ್ತೀನಿ. ನೋಡು, ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿಜ, ಆದ್ರೆ ನ್ಯಾಯ ನೀತಿ ಧರ್ಮಕ್ಕೆ ಮಾತ್ರ ನಾನು ತಲೆಬಾಗುತ್ತೇನೆ. ಅನ್ಯಾಯ ಅಧರ್ಮ ಅತ್ಯಾಚಾರಗಳನ್ನೇ ಕುರಿತಿರುವಂತಹ ತಂಡಗಳಿಗೆ ನಾನು ಯಾವತ್ತೂ ಸಿಂಹಸಪ್ತವಾಗಿರುತ್ತೇನೆ. ನನಗೆ ಪ್ರಾಣಕ್ಕಿಂತಲೂ ಸ್ಥಾನ ಮುಖ್ಯ. ನಮ್ಮ ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ಕೆಲವೊಂದು ಅಧಿಕಾರಿಗಳು ಲಂಚನ್ನು ಅಂಕುಶಕ್ಕೆ ಒಳಗಾಗಿದ್ದಾರೆ. ಆದ್ರೆ ನನ್ನ ಆಡಳಿತದಲ್ಲಿ ಯಾವತ್ತೂ ಕೂಡ ಲಂಚಕ್ಕೆ ನಾನು ಯಾವತ್ತೂ ಸ್ಥಾನ ಕೊಡೋದಿಲ್ಲ. ಯಾಕೆ ಗೊತ್ತಾ? ಲಂಚ ಅನ್ನೋ ಲಕ್ಷ್ಮಿಗೂ ಕೂಡ ನಾಳೆಗೆ ನಾಚಿಕೆ ಬರಬೇಕು. ಅದಕ್ಕೆ ವೆರಿ ಗುಡ್ ಇನ್ಸ್ಪೆಕ್ಟರ್, ವೆರಿ ಗುಡ್. ನಿನ್ನಂತ ನಮ್ಮ ದೇಶದಲ್ಲಿ ನಿನ್ನಂತ ದಕ್ಷ ಅಧಿಕಾರಿಗಳು ಸಿಗೋದು ಬಹಳ ವಿರಳ. ತಾನು ಕೊಟ್ಟ ಕಾಕಿ ಬಟ್ಟೆಗೆ ಕಣ್ಣು ಕೊಟ್ಟು ಮುನ್ನಡೆದರೆ ಅನ್ಯಾಯ ಅಳೆಯುವುದರಲ್ಲಿ ಸಂದೇಹವಿಲ್ಲ. ಅಂದ ಹಾಗೆ ನಾಳೆಯ ದಿನಪತ್ರಿಕೆಯಲ್ಲಿ ಮೊದಲನೇ ಅಂಕಣದಲ್ಲಿ ಮೂಡಿ ಬಂದಿದೆ ನಿಮ್ಮ ವಿಷಯ, ಲಂಚಕ್ಕೂ ನಾಚಿಕೆ ಬಂತು ಎಂದು. ಸರಿ, ಎಲ್ಲಿ? ನೀವು ನೀರು ಕೇಳಿದ್ರಿ, ನಾನು ಕಾಫಿನೇ ತಂದೆ. ಅನಂತ್, ನಿನ್ನ ಫ್ರೆಂಡ್ ಬರ್ತಾ ಅಂತ ಬರ್ತಾರೆ. ಇಷ್ಟೊತ್ತಿಗಾಗಲೇ ಬರ್ಬೇಕಿತ್ತು, ಯಾಕೆ ಬಂದಿಲ್ಲ? ನಿನ್ ಫ್ರೆಂಡ್ ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ ಡಾಕ್ಟರ್ ಸಂಜಯ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಇವತ್ತು ಹೋಳಿ ಹಬ್ಬ ಅಲ್ವಾ, ಮನೆಗೆ ಕರ್ಸಿ. ಬಂದ ತಕ್ಷಣ ಎಲ್ಲರೂ ಸೇರಿ ಹಬ್ಬ ಸೆಲೆಬ್ರೇಟ್ ಎಲ್ಲರೂ ಬರೋದು. ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಕಣ. ಅಂದು ಅರ್ಜೆಂಟಾಗಿ ಕಾಲ್ ಮಾಡಿ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಅಂತ ಹೇಳಿದ್ದೆ. ಎಲ್ಲಿ ನೋಡಿ ಯಾರು ಕಾಣಿಸ್ತಾ ಇಲ್ಲ. ಇಲ್ಲ ಬರ್ತಾರೆ. ನಮ್ ವಿದ್ಯಾ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ಬೇಕಿತ್ತು ಇಷ್ಟೊತ್ತಿಗೆ. ಹೇಳಿ, ಎಲ್ಲಿ ನಿನ್ ಫ್ರೆಂಡ್ಸು? ಹಾ ಬರ್ತಾರೆ, ಇನ್ನೇನು ಬರ್ಬೇಕು. ಬರ್ತಾರೆ ಅಂತ ಹೇಳ್ತಾ ಇದೆಯಾ? ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಆರಾಮಿದ್ದೀರಿ? ಬೇಷಿದ್ದೀರಿ? ನಾವು ಏಕದಮ್ ಸೂಪರ್ ಫಸ್ಟ್ ಕ್ಲಾಸ್. ಇವಾಗ ಚೆನ್ನಾಗೇ ಇರ್ತಿರ್ಬಿಡಿ, ಗೊತ್ತಾಗುತ್ತೆ. ಹೌದಲ್ವಾ? ನಿಮ್ಗೆ ಕರೆದ್ರೆ ಏನ್ ಹೋಳಿ ಮಾಡೋದು? ಮಿಸಸ್ ಅವರು ಅರ್ಜೆಂಟ್ ಆಗಿ ಫೋನ್ ಮಾಡಿ ಕರೆದ್ರು. ಏನಂತ? ಹೋಳಿ ಹಬ್ಬ ಇದೆ. ಅಲ್ಲ, ಹೋಳಿ ಹಬ್ಬ ಇದೆ. ಹೋಳಿ ನಮ್ದಷ್ಟೇ. ಈ ಪೊಲೀಸರಿಗೆಲ್ಲ ಯಾಕೆ ಹೋಳಿ ಹಬ್ಬ? ಯಾಕೆ? ಅವ್ರು ನನ್ನ ಗಂಡ, ಅವರು ಸೆಲೆಬ್ರೇಟ್ ಮಾಡಬಾರ್ದಾ? ಇದ್ರಲ್ಲಿ ಪರವಾಗಿಲ್ಲ, ಅವ್ರು ಹಾಗೆ celebrate ಮಾಡ್ತಾರೆ. ಹೋಗ್ಲಿ. ಶಾಂತೇಶ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ನೀನ್ ಹೇಗಿದ್ದೀಯ? ಹೌದು, ನಾನ್ ಚೆನ್ನಾಗಿದೆ. ಅಂಕಿತ ರೀ, ಅಂಕಿತ, ಗೊತ್ತಿದೆ? ನೀನು ಒಬ್ಬಳೇ ಬರ್ತಾ ಅಂತ ನೀವು ತಿಳ್ಕೊಂಡಿದ್ದೆ. ಫಸ್ಟ್ ಬೆಂಚು, ನಾ ಸೆಕೆಂಡ್ ಬೆಂಚು, ಥರ್ಡ್ ಬೆಂಚು. ಇರ್ಲಿ, ಬೇಗ ಹಬ್ಬ ಆಚರಣೆ ಮಾಡ್ಕೊಂಡು ನಾನೇ ನಿನ್ಗೆ ಮನೆ ತನಕ ಡ್ರಾಪ್ ಮಾಡ್ತೇನೆ. ನೀವ್ ಬಿಡ್ತೀರಾ? ನೀನೇ ಬಿಡ್ಬೇಕಾ? ಆಗಲ್ಲ ವಿದ್ಯಾ, ನಾನು ಬಿಡ್ತೀನಲ್ವಾ? ಬೇಡ. ಬಾವ, ನಿನಗೆ ಡ್ಯೂಟಿ ಇದೆ, ನಾನಿದ್ದೀನಲ್ಲ ಇಂಥವರ ಕೆಲಸಕ್ಕೆ. ನೀನು ಸಂಜೆ ಕರ್ಕೊಂಡು ಹೋಗು. ಪರವಾಗಿಲ್ಲ, ಅವ್ರು ಕಾರಲ್ಲಿ ಬಂದಿರ್ತಾರೆ, ನಾನು ಬಿಡ್ತೀನಿ, ಡೋಂಟ್ ವರಿ. ಅಂದಾಗೆ ಈಗ ಮಾತಾಡ್ತಾ ನಿಂತ್ಕೊಳ್ಳೋಣ ಅಥವಾ ಸೆಲೆಬ್ರೇಷನ್ ಏನಾದ್ರು ಮಾಡೋಣ. ನೀವು ಗಂಡ ಹೆಂಡತಿ ಕೊಳ್ಳಿ, ನಾವು ಫ್ರೆಂಡ್ಸ್ ಕೊಡ್ತೀವಿ, ಆಯ್ತಾ?